ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಎಲ್ಲ ರಾಘವೇಂದ್ರ ಸ್ವಾಮಿ ರಾಯರ ಭಕ್ತರಿಗೆ ನನ್ನ ವಂದನೆಗಳು. ರೀಸೆಂಟಾಗಿ ರಾಯರ 354ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ನಾನು ನಮ್ಮ ಸ್ನೇಹಿತರೆಲ್ಲ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡಿ ವಾಲಂಟಿಯರ್ ಆಗಿ 3 ದಿನ ಸಹ ಸೇವೆ ಮಾಡಿದ್ರಿ. ವರ್ಷ ರಾಯರ ದರ್ಶನಕ್ಕೆ ಹೋಗ್ತೀನಿ, ಬಟ್ ರಾಯರ ಸೇವೆ ಮಾಡಬೇಕು, ಆರಾಧನೆಯಲ್ಲಿ ಅವರ ಒಂದು ಸೇವೆಗೆ ನಾನು ಸಹ ಪಾತ್ರನಾಗಬೇಕು ಅನ್ನೋದು ಬಹುದಿನಗಳ ಆಸೆ ಆಗಿತ್ತು. ಅದು ಈ ವರ್ಷ 354ನೇ ಆರಾಧನಾ ಮಹೋತ್ಸವದಲ್ಲಿ ಆ ಒಂದು ಆಸೆ ರಾಯರ ಕೃಪೆಯಿಂದ ಈಡೇರಿತು. ವಿಷಯ ಏನಪ್ಪ ಅಂದ್ರೆ 3 ದಿನ ಆರಾಧನೆ ಮಹೋತ್ಸವ ನಡೀತು. ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ 3 ದಿವಸವೂ ಸಹ ನಮ್ಮ ಸೇವೆಯನ್ನ ಕೊಟ್ರಿ. 3ನೇ ದಿವಸ ಉತ್ತರಾರಾಧನೆ ದಿವಸ ರಥೋತ್ಸವ ನೀಡುತ್ತೆ. ರಥೋತ್ಸವಕ್ಕೂ ಮುಂಚೆ ಗುರುಗಳು ಹೇಳಿದ್ರು, ಯಾವ ಒಬ್ಬ ಅವಿವೇಕಿ ಬೃಂದಾವನದಲ್ಲಿ ಇರೋದು ಬರೀ ತಲೆ, ಬುರುಡೆ, ಮೂಳೆಗಳು ಅಂತ ಯಾವ ಒಬ್ಬ ಅವಿವೇಕಿ ಬೃಂದಾವನದ ಬಗ್ಗೆ ಬಹಳ ಹೀನಾಯವಾಗಿ ಮಾತಾಡಿದ್ದಾನಂತೆ. ಅದನ್ನ ಗುರುಗಳು ಸಹ ಹೇಳಿ ಬೇಜಾರು ಮಾಡಿಕೊಟ್ಟು ನನಗೂ ಸಹ ತುಂಬಾ ಬೇಜಾರಾಯ್ತು ರಾಯರ ಬಗ್ಗೆ ಈ ರೀತಿ ಮಾತಾಡಿರೋದಕ್ಕೆ. ಅಲ್ಲ, ಬೃಂದಾವನದಲ್ಲಿ ಬರೀ ತಲೆ, ಮೂಳೆಗಳಿದ್ರೆ ಅಷ್ಟು ಜನ ಬರ್ತಾರ? ರಾಯರ ಭಕ್ತರು, ಲಕ್ಷಾಂತರ ಭಕ್ತರು ಬಂದು ಕಣ್ಣೀರಾಕಿ ಎಷ್ಟು ನೋಡ್ಬೋದು. ನಾನು ಬೃಂದಾವನದಲ್ಲಿ ಅಲ್ಲಿ ಸೇವೆ ಮಾಡುವಾಗ ಅಬ್ಸರ್ವ್ ಮಾಡಿದೆ, ಎಷ್ಟೋ ಜನ ಭಕ್ತರು ಕಣ್ಣೀರಾಗ್ತಾರೆ ರಾಯರನ್ನ ನೋಡಿದ ತಕ್ಷಣ. ಬೃಂದಾವನ ಸುಮ್ಮನೆ ಕಣ್ಣೀರಾಗ್ತಾರ ಅವರು. ಹೋಗ್ಲಿ, ರಾಯರ ದರ್ಶನಕ್ಕೆ ಲಕ್ಷಾಂತರ ಭಕ್ತರು ಸುಮ್ಮನೆ ಬರ್ತಾರ? ಯಾಕ್ರಿ ಬರ್ತಾರೆ ಸುಮ್ಮನೆ? ಅಲ್ಲ, ತಲೆ ಬುರುಡೆ ಇಲ್ದಿರೋ ಮಾತುಗಳು ನೀವು ಆಡ್ಬಿಟ್ಟು ರಾಯರ ಬೃಂದಾವನದಲ್ಲಿರೋದು ಮೂಳೆ ಬುರುಡೆ ಅಂತಿರಲ್ವಾ? ಒಂದ್ಸರಿ ನವರಸ ನಾಯಕ ಜಗ್ಗೇಶ್ವರ ಮಾತನ್ನ ಕೇಳಿ ರಾಯರ ಬಗ್ಗೆ ಮಾತಾಡಿರೋದು. ಅವ್ರು ಎಷ್ಟು ಅಪಾರ ಭಕ್ತಿ ಇಟ್ಕೊಂಡಿದ್ದಾರೆ ರಾಯರ ಬಗ್ಗೆ. ಅಷ್ಟೇ ಯಾಕೆ, ಮಂತ್ರಾಲಯದಲ್ಲಿ ಬರೋ ಭಕ್ತಾದಿಗಳು ಯಾರನ್ನ ಒಬ್ಬರನ್ನ ಮಾತಾಡಿಸಿ ನೀವು ಕೇಳಿ, ಎಷ್ಟು ಅಪಾರವಾದ ಭಕ್ತಿಯನ್ನು ಇಟ್ಕೊಂಡಿರ್ತಾರೆ. ರಾಯರು ಅವರ ಸಕಲಾಭಿಷ್ಟಗಳನ್ನ ಪೂರ್ತಿಗೊಳಿಸಿರ್ತಾರೆ ಅವ್ರ ಜೀವನದಲ್ಲಿ. ಈ ತರ ಎಲ್ಲ ಇರೋ ನಮ್ಮ ರಾಯರ ಬಗ್ಗೆನೇ ಮಾತಾಡ್ತೀರಾ? ಬರೀ ತಲೆ, ಮೂಳೆಗಳಿರೋದು. ರಾಘವೇಂದ್ರ ಸ್ವಾಮಿಗಳು ಸ್ವತಃ ಒಬ್ಬ ಬ್ರಿಟಿಷ್ ಅಧಿಕಾರಿಗೇನೆ ದರ್ಶನ ಕೊಟ್ಟು ಅವ್ರ ಜೊತೆ ಮಾತಾಡಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ವಿತ್ ಪ್ರೂಫ್ ಇದೆ. ಅದು ಕ್ರಿಸ್ತಶಕ 1800. ಆಗ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿರುತ್ತೆ ನಮ್ಮ ಒಂದು ಮಂತ್ರಾಲಯ ಕ್ಷೇತ್ರ. ಈ ಮಂತ್ರಾಲಯ ಕ್ಷೇತ್ರ ಹೈದರಾಬಾದ್ ಪ್ರಾಂತ್ಯಕ್ಕೆ ಸೇರಿರುವಾಗ ಅಲ್ಲಿದ್ದ ಕಮಿಷನರ್ ಆಗಿದ್ದ ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮುನ್ರೋ ಅನ್ನೋ ಬ್ರಿಟಿಷ್ ಅಧಿಕಾರಿ ಮಂತ್ರಾಲಯದ ಕ್ಷೇತ್ರದ ಬಗ್ಗೆ ತಿಳಿದಿರ್ತಾರೆ. ಅವರು ಸಹ ರಾಯರ ಮಹಿಮೆ, ಪವಾಡಗಳ ಬಗ್ಗೆ ತಿಳಿದು ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರೆ. ಆ ಒಂದು ಮಂತ್ರಾಲಯ ಕ್ಷೇತ್ರದ ಒಂದು ಕಂದಾಯವನ್ನ ಜಾಸ್ತಿ ಮಾಡಬೇಕು, ಹಾಗೆ ನಾವು ಒಂದು ಮಂತ್ರಾಲಯ ಕ್ಷೇತ್ರವನ್ನು ತಮ್ಮ ಒಂದು ಅಧೀನದಲ್ಲಿ ಇಟ್ಕೊಬೇಕು ಅಂತ ಮಂತ್ರಾಲಯ ಕ್ಷೇತ್ರಕ್ಕೆ ಬರ್ತಾರೆ. ಎಲ್ಲ ಭಕ್ತಾದಿಗಳು ಬಂದಂಗೆ ಸಹ ಸರ್ ಥಾಮಸ್ ಮುನ್ರೋರವರು ಸಹ ಎಲ್ಲಾ ಒಂದು ಧರ್ಮದ ಬಗ್ಗೆ ಅಪಾರವಾದ ನಂಬಿಕೆ, ಹಾಗೆ ರಾಯರ ಬಗ್ಗೆನೂ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಅವರು ಬೂಟನ್ನ ತೆಗೆದು ಬೃಂದಾವನದ ಹತ್ರ ಬಂದು ಅಲ್ಲಿ ಮನಸ್ಸಿನಲ್ಲಿ ಅನ್ಕೊಂತಾರೆ, ನಾವನ್ನು ಈ ಒಂದು ಕ್ಷೇತ್ರದ ಕಂದಾಯವನ್ನ ಜಾಸ್ತಿ ಮಾಡಬೇಕು, ಹಾಗೇನೆ ಈ ಒಂದು ಮಂತ್ರಾಲಯ ಕ್ಷೇತ್ರವನ್ನ ನಮ್ಮ ಒಂದು ಅಧೀನದಲ್ಲಿ ತಗೋಬೇಕು ಅಂತ ಅನ್ಕೊಂತಾರೆ. ಆಗ ಸ್ವತಃ ರಾಘವೇಂದ್ರ ಸ್ವಾಮಿಗಳೇ ಸರ್ ಥಾಮಸ್ ಮುನ್ರೋರವರಿಗೆ ಪ್ರತ್ಯಕ್ಷ ಆಗಿ ಅವರೊಬ್ಬರ ಜೊತೆನೆ ಮಾತಾಡ್ತಾರೆ. ಸುತ್ತಮುತ್ತ ಶಿಷ್ಯಂದ್ರು, ಬೇರೆ ಬೇರೆ ಭಕ್ತಾದಿಗಳೆಲ್ಲ ಇರ್ತಾರೆ. ಯಾರಿಗೂ ಸಹ ರಾಘವೇಂದ್ರ ಸ್ವಾಮಿಗಳ ಧ್ವನಿ ಕೇಳಿಸಲ್ಲ. ಸರ್ ಥಾಮಸ್ ಮುನ್ರೋ ಅವ್ರ ಜೊತೆನೆ ಮಾತಾಡ್ತಾರೆ. ನೋಡಿ ಸರ್ ಥಾಮಸ್ ಮುನ್ರೋರವರೇ, ಇದು ಭಕ್ತಾದಿಗಳಿಗೋಸ್ಕರನೇ ಇರುವಂತಹ ಕ್ಷೇತ್ರವಾಗಿದೆ. ನಾನು ಸಜೀವವಾಗಿ ಬೃಂದಾವನಸ್ಥನಾಗಿದ್ದೇನೆ. ಇಲ್ಲಿ ನಾನು ಅಪಾರ ಭಕ್ತರ ಕೋರಿಕೆಗಳನ್ನ ಈಡೇರಿಸಬೇಕಾಗಿದೆ. ಹಾಗೆ ಒಂದು ಧರ್ಮದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಭಕ್ತಾದಿಗಳಲ್ಲಿ. ದಯವಿಟ್ಟು ಈ ಒಂದು ಕ್ಷೇತ್ರದ ಬಗ್ಗೆ ಬರಬೇಡಿ ಅಂತ ಅವರಿಗೆ ಮಂತ್ರಾಕ್ಷತೆಯನ್ನ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಇದನ್ನ ಸ್ವತಃ ಸರ್ ಥಾಮಸ್ ಮುನ್ರೋರವರು ತಮ್ಮ ಗಜೆಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಪ್ರೂಫ್ ಈಗಲೂ ಇದೆ. ಇಂಥ ಒಂದು ರಾಯರ ಬಗ್ಗೆ ಮಾತಾಡ್ತೀರಾ, ತಲೆ ಬುರುಡೆ ಇರೋದು ಅಂತ? ಸೊ ಈ ವಿಡಿಯೋನ ಉದ್ದೇಶ ಇಷ್ಟೇ. ದಯವಿಟ್ಟು ನಮ್ಮ ಮಂತ್ರಾಲಯ ಕ್ಷೇತ್ರದ ಬಗ್ಗೆ ತಪ್ಪು ಮಾಹಿತಿನ ಹೇಳೋಕೆ ಹೋಗ್ಬೇಡಿ. ಖಂಡಿತ ರಾಯರಿದ್ದಾರೆ. ರಾಯರು ಅಲ್ಲೇ ಬೃಂದಾವನಸ್ಥರಾಗಿ ಅಪಾರ ಭಕ್ತರ ಕೋರಿಕೆಗಳನ್ನ ಈಡೇರಿಸ್ತಾ ಇದ್ದಾರೆ. ನೀವು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷ ಅಂತ ಕರೀತಾರೆ ನಮ್ಮ ರಾಯರನ್ನ. ಕಾಮಧೇನು ಅಂದ್ರೆ ನೀವು ಇದ್ದಲ್ಲಿಯೇ ಬಂದು ನಿಮ್ಗೆ ವರ ಕೊಡ್ತಾರೆ. ನೀವು ಮನೆಯಲ್ಲೇ ರಾಯರನ್ನ ಆರಾಧಿಸಿ ಪೂಜೆ ಮಾಡಿ. ಮಂತ್ರಾಲಯಕ್ಕೆ ನಿಮ್ಗೆ ಹೋಗಕ್ಕಾಗ್ಲಿಲ್ವಾ? ಮನೆಯಲ್ಲೇ ಆತನನ್ನ ಪೂಜೆ ಮಾಡಿ ಆರಾಧಿಸಿ, ನಿಮಗೆ ಖಂಡಿತ ನಿಮ್ಮ ಒಂದು ಕೋರಿಕೆನ ಈಡೇರಿಸ್ತಾರೆ. ಇನ್ನ ಕಲ್ಪವೃಕ್ಷ ಅಂದ್ರೆ ನೀವು ಮಂತ್ರಾಲಯಕ್ಕೆ ಹೋಗಿ ರಾಯರನ್ನ ಬೇಡಿದ್ರೆ, ನಿಮ್ಮ ಒಂದು ರಾಯರ ಸೇವೆಯನ್ನ ಮಾಡಿದ್ರೆ ನಿಮ್ಮ ಒಂದು ಕೋರಿಕೆಗಳನ್ನ ಖಂಡಿತ ಈಡೇರಿಸ್ತಾರೆ. ಭಕ್ತಿ ಇಡಿ ರಾಯರಲ್ಲಿ, ಒಂದು ಶಕ್ತಿ ಇದೆ ರಾಯರಲ್ಲಿ. ಖಂಡಿತ ಅದನ್ನ ಹಾಳು ಮಾಡುವಂತ ಪ್ರಯತ್ನ ಯಾರು ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೇನೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ಆದಷ್ಟು ರಾಯರ ಭಕ್ತರು ಯಾರ್ಯಾರಿದೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೇನೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲೂ ಸಹ ನನ್ನ ಚಾನಲ್ನ ಫಾಲೋ ಮಾಡಿ.